ವೆಲ್ಕಮ್ ಬ್ಯಾಕ್. ಬಿಹಾರ ಚುನಾವಣೆಯಲ್ಲಿ ಬೆಂಗಳೂರಿನಲ್ಲಿರುವ ಬಿಹಾರಿಗಳು ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ದಾರೆ. ಖಾಸಗಿ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಬಿಹಾರಿಗಳಿಗೆ 3 ದಿನಗಳ ಕಾಲ ವೇತನ ಸಹಿತ ರಜೆಯನ್ನ ಕೊಡಲಿಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರಿನ ಬಿಹಾರಿಗಳಿಗೆ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡಿ, 3 ದಿನ ವೇತನ ಸಹಿತ ರಜೆ ನೀಡಿ ಅಂತ ಹೇಳಿ ಖಾಸಗಿ ಕಂಪನಿಗಳಿಗೆ ಡಿಸಿಎಂ ಮನವಿ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಬಿಹಾರ ಚುನಾವಣೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಖಾಸಗಿ ಕಂಪನಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಸ್ಪಂದನೆ ಸಿಕ್ಕಿದೆಯಾ ಖಾಸಗಿ ಕಂಪನಿಗಳಿಂದ? ಇದು ಆಸ್ ಅ ಸರ್ಕಾರದ ಆರ್ಡರ್ ಆಗಿ ಪಾಸ್ ಆಗ್ತಿದೆಯಾ ಅಥವಾ ಡಿಕೆ ಶಿವಕುಮಾರ್ ಅವರ ವೈಯಕ್ತಿಕ ರಿಕ್ವೆಸ್ಟ್ ಇದು ಅಂತ? ಸ್ಮಿತಾ, ಬಹಳ ಪ್ರಮುಖವಾಗಿ ರಾಷ್ಟ್ರದ ಗಮನವನ್ನ ಬಿಹಾರ ಚುನಾವಣೆ ಗಮನ ಸೆಳೆದಿದೆ. ಹೀಗಾಗಿ ರಾಜ್ಯದಲ್ಲಿರ್ತಕ್ಕಂತಹ ಬಿಹಾರದ ಒಂದಷ್ಟು ಪ್ರಜೆಗಳಿದ್ದಾರೆ, ಅವರು ಅಲ್ಲಿಯೇ ಮತದಾನ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ಅಲ್ಲಿದೆ. ಜೊತೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಕಳೆದ ಭಾನುವಾರ ಅಷ್ಟೇ ಒಂದು ಪ್ರಚಾರವನ್ನು ಮಾಡಿದ್ರು. ಬೆಂಗಳೂರಿನಲ್ಲಿರ್ತಕ್ಕಂಥ ಬಿಹಾರಿಗಳಿಗೆ ಒಂದು ಮುಂದುವರೆದ ಭಾಗವಾಗಿ ಸಮುದಾಯ ಭವನಕ್ಕೆ ಒಂದು ಜಾಗವನ್ನು ಕೊಡಿಸ್ತೇನೆ ಅನ್ನುವಂತ ಭರವಸೆಯನ್ನು ಕೊಟ್ಟರು. ಜೊತೆಗೆ ನಿಮ್ಮನ್ನ ನಾನು ಸಾಧ್ಯವಾದಷ್ಟು ಜನರನ್ನ ನಾನು ಬಿಹಾರದ ಚುನಾವಣೆಗೆ ಕಳಿಸ್ಕೊಡಕ್ಕೆ ಒಂದಷ್ಟು ಪ್ರಯತ್ನವನ್ನು ಮಾಡ್ತೇನೆ ಮತ್ತು ಎಲ್ಲ ಖಾಸಗಿ ಕಂಪನಿಗಳಿಗೆ ಒಂದು ಮನವಿಯನ್ನು ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಅದರ ಭಾಗವಾಗಿ ಇವತ್ತು ಅಧಿಕೃತವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಧಿಕೃತವಾದಂತಹ ಲೆಟರ್ ಹೆಡ್ ನಲ್ಲಿ ಇವತ್ತು ಮನವಿಯನ್ನ ಮಾಡ್ತಾ ಇರತಕ್ಕಂಥದ್ದು. ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡಿದ್ರು ನಿಜ, ಆದ್ರೆ ಇವತ್ತು ಸರ್ಕಾರದ ಪರವಾಗಿ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಖಾಸಗಿ ಕಂಪನಿಗಳು ಎಲ್ಲೆಲ್ಲ ಬಿಹಾರದವ್ರ ಸಮುದಾಯದವರು ಕೆಲಸ ಮಾಡ್ತಾ ಇದ್ದಾರೆ, ಹೋಟೆಲ್ ಉದ್ಯಮದಲ್ಲಿದ್ದಾರೆ, ಅವರೆಲ್ಲರನ್ನೂ ಕೂಡ ವೇತನ ಸಹಿತವಾದಂತಹ ರಜೆ ಕೊಟ್ಟು ಮತದಾನದಲ್ಲಿ ಭಾಗವಹಿಸೋಕೆ ಅನುವು ಮಾಡಿಕೊಡಿ ಅನ್ನುವಂತ ಮನವಿಯನ್ನು ಮಾಡ್ತಾ ಇದ್ದಾರೆ. ಅಧಿಕೃತವಾದಂತಹ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಪರವಾಗಿ. ಇದು ಒಂದು ರೀತಿಯಲ್ಲಿ ದ್ವಂದ್ವ ಇದೆ ಅನ್ನುವಂಥದ್ದು. ಒಂದು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಮನವಿ ಮಾಡಿ ಮತದಾನದಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಪಕ್ಷದ ಪರವಾಗಿ ಪ್ರಚಾರ ಮಾಡಿದಂತವರು ಈಗ ಒಂದು ಅಧಿಕೃತವಾದಂತಹ ಮನವಿಯನ್ನು ಮಾಡುವ ಮೂಲಕ ಖಾಸಗಿ ಉದ್ಯಮಿದಾರರಿಗೆ ಒಂದಷ್ಟು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹೀಗಾಗಿ ಇದು ಎಷ್ಟರ ಮಟ್ಟಿಗೆ ಉದ್ಯಮಿಗಳು ಮತ್ತು ಖಾಸಗಿ ಕಂಪನಿಗಳು ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು. ಜೊತೆಗೆ ಮತದಾನದಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ನಿಜ, ಆದ್ರೆ ಅದು ವೇತನ ಸಹಿತವಾಗಿ ಅವರಿಗೆ ರಜೆ ಕೊಡಿ ಅನ್ನುವಂಥದ್ದನ್ನ ಒಂದು ಮನವಿ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಇದನ್ನ ಒಂದು ರೀತಿಯಲ್ಲಿ ಉದ್ಯಮಿಗಳು ಕೂಡ ಗಮನ ಹರಿಸಬೇಕಾಗತ್ತೆ. ಆದ್ರೆ ಎಷ್ಟರ ಮಟ್ಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನವಿಯನ್ನ ಉದ್ಯಮಿಗಳು ಪಾಲಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಬಿಹಾರ ಚುನಾವಣೆಯಲ್ಲಿ ಬೆಂಗಳೂರಿನಲ್ಲಿರುವ ಬಿಹಾರಿಗಳು ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ದಾರೆ. ಖಾಸಗಿ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಬಿಹಾರಿಗಳಿಗೆ 3 ದಿನಗಳ ಕಾಲ ವೇತನ ಸಹಿತ ರಜೆಯನ್ನ ಕೊಡಲಿಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರಿನ ಬಿಹಾರಿಗಳಿಗೆ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡಿ, 3 ದಿನ ವೇತನ ಸಹಿತ ರಜೆ ನೀಡಿ ಅಂತ ಹೇಳಿ ಖಾಸಗಿ ಕಂಪನಿಗಳಿಗೆ ಡಿಸಿಎಂ ಮನವಿ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಬಿಹಾರ ಚುನಾವಣೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಖಾಸಗಿ ಕಂಪನಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಸ್ಪಂದನೆ ಸಿಕ್ಕಿದೆಯಾ ಖಾಸಗಿ ಕಂಪನಿಗಳಿಂದ? ಇದು ಆಸ್ ಅ ಸರ್ಕಾರದ ಆರ್ಡರ್ ಆಗಿ ಪಾಸ್ ಆಗ್ತಿದೆಯಾ ಅಥವಾ ಡಿಕೆ ಶಿವಕುಮಾರ್ ಅವರ ವೈಯಕ್ತಿಕ ರಿಕ್ವೆಸ್ಟ್ ಇದು ಅಂತ? ಸ್ಮಿತಾ, ಬಹಳ ಪ್ರಮುಖವಾಗಿ ರಾಷ್ಟ್ರದ ಗಮನವನ್ನ ಬಿಹಾರ ಚುನಾವಣೆ ಗಮನ ಸೆಳೆದಿದೆ. ಹೀಗಾಗಿ ರಾಜ್ಯದಲ್ಲಿರ್ತಕ್ಕಂತಹ ಬಿಹಾರದ ಒಂದಷ್ಟು ಪ್ರಜೆಗಳಿದ್ದಾರೆ, ಅವರು ಅಲ್ಲಿಯೇ ಮತದಾನ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ಅಲ್ಲಿದೆ. ಜೊತೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಕಳೆದ ಭಾನುವಾರ ಅಷ್ಟೇ ಒಂದು ಪ್ರಚಾರವನ್ನು ಮಾಡಿದ್ರು. ಬೆಂಗಳೂರಿನಲ್ಲಿರ್ತಕ್ಕಂಥ ಬಿಹಾರಿಗಳಿಗೆ ಒಂದು ಮುಂದುವರೆದ ಭಾಗವಾಗಿ ಸಮುದಾಯ ಭವನಕ್ಕೆ ಒಂದು ಜಾಗವನ್ನು ಕೊಡಿಸ್ತೇನೆ ಅನ್ನುವಂತ ಭರವಸೆಯನ್ನು ಕೊಟ್ಟರು. ಜೊತೆಗೆ ನಿಮ್ಮನ್ನ ನಾನು ಸಾಧ್ಯವಾದಷ್ಟು ಜನರನ್ನ ನಾನು ಬಿಹಾರದ ಚುನಾವಣೆಗೆ ಕಳಿಸ್ಕೊಡಕ್ಕೆ ಒಂದಷ್ಟು ಪ್ರಯತ್ನವನ್ನು ಮಾಡ್ತೇನೆ
ಮತ್ತು ಎಲ್ಲ ಖಾಸಗಿ ಕಂಪನಿಗಳಿಗೆ ಒಂದು ಮನವಿಯನ್ನು ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಅದರ ಭಾಗವಾಗಿ ಇವತ್ತು ಅಧಿಕೃತವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಅಧಿಕೃತವಾದಂತಹ ಲೆಟರ್ ಹೆಡ್ ನಲ್ಲಿ ಇವತ್ತು ಮನವಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡಿದ್ರು ಅವ್ರು ನಿಜ, ಆದ್ರೆ ಇವತ್ತು ಸರ್ಕಾರದ ಪರವಾಗಿ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಖಾಸಗಿ ಕಂಪನಿಗಳು ಎಲ್ಲೆಲ್ಲ ಬಿಹಾರದವ್ರ ಸಮುದಾಯದವರು ಕೆಲಸ ಮಾಡ್ತಾ ಇದ್ದಾರೆ, ಹೋಟೆಲ್ ಉದ್ಯಮದಲ್ಲಿದ್ದಾರೆ, ಅವರೆಲ್ಲರನ್ನು ಕೂಡ ವೇತನ ಸಹಿತವಾದಂತ ರಜೆ ಕೊಟ್ಟು ಮತದಾನದಲ್ಲಿ ಭಾಗವಹಿಸೋಕೆ ಅನುವು ಮಾಡಿಕೊಡಿ ಅನ್ನುವಂತ ಮನವಿಯನ್ನು ಮಾಡ್ತಾ ಇದ್ದಾರೆ. ಅಧಿಕೃತವಾದಂತಹ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಪರವಾಗಿ. ಇದು ಒಂದು ರೀತಿಯಲ್ಲಿ ದ್ವಂದ್ವ ಇದೆ ಅನ್ನುವಂಥದ್ದು. ಒಂದು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಮನವಿ ಮಾಡಿ ಮತದಾನದಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಪಕ್ಷದ ಪರವಾಗಿ ಪ್ರಚಾರ ಮಾಡಿದಂತವರು ಈಗ ಒಂದು ಅಧಿಕೃತವಾದಂತಹ ಮನವಿಯನ್ನು ಮಾಡುವ ಮೂಲಕ ಖಾಸಗಿ ಉದ್ಯಮಿದಾರರಿಗೆ ಒಂದಷ್ಟು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ಇದು ಎಷ್ಟರ ಮಟ್ಟಿಗೆ ಉದ್ಯಮಿಗಳು ಮತ್ತು ಖಾಸಗಿ ಕಂಪನಿಗಳು ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು, ಜೊತೆಗೆ ಮತದಾನದಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ನಿಜ, ಆದ್ರೆ ಅದು ವೇತನ ಸಹಿತವಾಗಿ ಅವರಿಗೆ ರಜೆ ಕೊಡಿ ಅನ್ನುವಂಥದ್ದನ್ನ ಒಂದು ಮನವಿ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಇದನ್ನ ಒಂದು ರೀತಿಯಲ್ಲಿ ಉದ್ಯಮಿಗಳು ಕೂಡ ಗಮನ ಹರಿಸಬೇಕಾಗತ್ತೆ. ಆದ್ರೆ ಎಷ್ಟರ ಮಟ್ಟಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮನವಿಯನ್ನ ಉದ್ಯಮಿಗಳು ಪಾಲಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಅಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಬಿಹಾರ ಚುನಾವಣೆಯಲ್ಲಿ ಬೆಂಗಳೂರಿನಲ್ಲಿರುವ ಬಿಹಾರಿಗಳು ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ದಾರೆ. ಖಾಸಗಿ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಬಿಹಾರಿಗಳಿಗೆ 3 ದಿನಗಳ ಕಾಲ ವೇತನ ಸಹಿತ ರಜೆಯನ್ನ ಕೊಡಲಿಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರಿನ ಬಿಹಾರಿಗಳಿಗೆ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡಿ, 3 ದಿನ ವೇತನ ಸಹಿತ ರಜೆ ನೀಡಿ ಅಂತ ಹೇಳಿ ಖಾಸಗಿ ಕಂಪನಿಗಳಿಗೆ ಡಿಸಿಎಂ ಮನವಿ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಬಿಹಾರ ಚುನಾವಣೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಖಾಸಗಿ ಕಂಪನಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಸ್ಪಂದನೆ ಸಿಕ್ಕಿದೆಯಾ ಖಾಸಗಿ ಕಂಪನಿಗಳಿಂದ? ಇದು ಆಸ್ ಅ ಸರ್ಕಾರದ ಆರ್ಡರ್ ಆಗಿ ಪಾಸ್ ಆಗ್ತಿದೆಯಾ ಅಥವಾ ಡಿಕೆ ಶಿವಕುಮಾರ್ ಅವರ ವೈಯಕ್ತಿಕ ರಿಕ್ವೆಸ್ಟ್ ಇದು ಅಂತ? ಅಸ್ಮಿತಾ, ಬಹಳ ಪ್ರಮುಖವಾಗಿ ರಾಷ್ಟ್ರದ ಗಮನವನ್ನ ಬಿಹಾರ ಚುನಾವಣೆ ಗಮನ ಸೆಳೆದಿದೆ. ಹೀಗಾಗಿ ರಾಜ್ಯದಲ್ಲಿರ್ತಕ್ಕಂತಹ ಬಿಹಾರದ ಒಂದಷ್ಟು ಪ್ರಜೆಗಳಿದ್ದಾರೆ, ಅವರು ಅಲ್ಲಿಯೇ ಮತದಾನ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ಅಲ್ಲಿದೆ. ಜೊತೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಕಳೆದ ಭಾನುವಾರ ಅಷ್ಟೇ ಒಂದು ಪ್ರಚಾರವನ್ನು ಮಾಡಿದ್ರು. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಬಿಹಾರಿಗಳಿಗೆ ಒಂದು ಮುಂದುವರೆದ ಭಾಗವಾಗಿ ಸಮುದಾಯ ಭವನಕ್ಕೆ ಒಂದು ಜಾಗವನ್ನು ಕೊಡಿಸ್ತೇನೆ ಅನ್ನುವಂತ ಭರವಸೆಯನ್ನು ಕೊಟ್ಟರು. ಜೊತೆಗೆ ನಿಮ್ಮನ್ನ ನಾನು ಸಾಧ್ಯವಾದಷ್ಟು ಜನರನ್ನ ನಾನು ಬಿಹಾರದ ಚುನಾವಣೆಗೆ ಕಳಿಸ್ಕೊಡಕ್ಕೆ ಒಂದಷ್ಟು ಪ್ರಯತ್ನವನ್ನು ಮಾಡ್ತೇನೆ ಮತ್ತು ಎಲ್ಲ ಖಾಸಗಿ ಕಂಪನಿಗಳಿಗೆ ಒಂದು ಮನವಿಯನ್ನು ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಅದರ ಭಾಗವಾಗಿ ಇವತ್ತು ಅಧಿಕೃತವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಅಧಿಕೃತವಾದಂತಹ ಲೆಟರ್ ಹೆಡ್ ನಲ್ಲಿ ಇವತ್ತು ಮನವಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡಿದ್ರು ಅವ್ರು ನಿಜ, ಆದ್ರೆ ಇವತ್ತು ಸರ್ಕಾರದ ಪರವಾಗಿ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಖಾಸಗಿ ಕಂಪನಿಗಳು ಎಲ್ಲೆಲ್ಲ ಬಿಹಾರದವ್ರ ಸಮುದಾಯದವರು ಕೆಲಸ ಮಾಡ್ತಾ ಇದ್ದಾರೆ, ಹೋಟೆಲ್ ಉದ್ಯಮದಲ್ಲಿದ್ದಾರೆ, ಅವರೆಲ್ಲರನ್ನು ಕೂಡ ವೇತನ ಸಹಿತವಾದಂತ ರಜೆ ಕೊಟ್ಟು ಮತದಾನದಲ್ಲಿ ಭಾಗವಹಿಸೋಕೆ ಅನುವು ಮಾಡಿಕೊಡಿ ಅನ್ನುವಂತ ಮನವಿಯನ್ನು ಮಾಡ್ತಾ ಇದ್ದಾರೆ. ಅಧಿಕೃತವಾದಂತಹ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಪರವಾಗಿ. ಇದು ಒಂದು ರೀತಿಯಲ್ಲಿ ದ್ವಂದ್ವ ಇದೆ ಅನ್ನುವಂಥದ್ದು. ಒಂದು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಮನವಿ ಮಾಡಿ ಮತದಾನದಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಪಕ್ಷದ ಪರವಾಗಿ ಪ್ರಚಾರ ಮಾಡಿದಂತವರು ಈಗ ಒಂದು ಅಧಿಕೃತವಾದಂತಹ ಮನವಿಯನ್ನು ಮಾಡುವ ಮೂಲಕ ಖಾಸಗಿ ಉದ್ಯಮಿದಾರರಿಗೆ ಒಂದಷ್ಟು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ಇದು ಎಷ್ಟರ ಮಟ್ಟಿಗೆ ಉದ್ಯಮಿಗಳು ಮತ್ತು ಖಾಸಗಿ ಕಂಪನಿಗಳು ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು, ಜೊತೆಗೆ ಮತದಾನದಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ನಿಜ, ಆದ್ರೆ ಅದು ವೇತನ ಸಹಿತವಾಗಿ ಅವರಿಗೆ ರಜೆ ಕೊಡಿ ಅನ್ನುವಂಥದ್ದನ್ನ ಒಂದು ಮನವಿ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಇದನ್ನ ಒಂದು ರೀತಿಯಲ್ಲಿ ಉದ್ಯಮಿಗಳು ಕೂಡ ಗಮನ ಹರಿಸಬೇಕಾಗತ್ತೆ. ಆದ್ರೆ ಎಷ್ಟರ ಮಟ್ಟಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮನವಿಯನ್ನ ಉದ್ಯಮಿಗಳು ಪಾಲಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಅಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.